With this height, how did you manage? ನನಗೆ ಐ ರಿಮೆಂಬರ್ ದಿಸ್ ವೆರಿ ವೆರಿ ವೆಲ್ ಆಯ್ತಾ. ನಮ್ಮ ಸಾಂಗಲ್ಲಿ ಇದೆ ಅಲ್ಲ, ನೋ ಪ್ರಾಬ್ಲಮ್ ನಿಮ್ಮ ಹೈಟ್ ಅಷ್ಟು ಜಾಸ್ತಿನೇ ಕಲರ್ಸ್ ಅಲ್ಲಿ ಒಂದು ಶಾರ್ಟ್ಗೆ ಅವ್ರು ಕೇಳಿದ್ರು, ಫಸ್ಟ್ ಶಾರ್ಟ್ಗೆ ಯಾರನ್ನೋ ಸರ್ನ ಕೇಳಿದ್ರು, ನಿಮಗೆ ಆ್ಯಪಲ್ ಬಾಕ್ಸ್ ಬೇಕಾ, ಆ್ಯಪಲ್ ಬಾಕ್ಸ್ ಗೊತ್ತಲ್ಲ ಹೈಟ್ ಕೊಡೋಕ್ಕೆ. ಸೊ ದೆನ್ ಆ್ಯಪಲ್ ಬಾಕ್ಸ್ ಬೇಕಾ. ಸೊ ಸರ್ ಹೇಳಿದ್ರು ನನಗೆ ಆ್ಯಪಲ್ ಬಾಕ್ಸ್ ಬೇಡ. ಯಾಕೆ, ಹಾಲಿವುಡಲ್ಲಿ ಟಾಮ್ ಕ್ರೂಸ್ ನಿಕೋಲ್ ಕಿಡ್ಮನ್ ಇದ್ದಾರಲ್ಲ, ವೈ ನಾಟ್ ನಾನಂತ ಅವಳು ನೋ ಪ್ರಾಬ್ಲಮ್, ಹೈಟ್ಗೆ ಏನು ಪ್ರಾಬ್ಲಮ್ ಇದೆ ಅಂತ. ಐ ವಾಸ್ ಲೈಕ್ ವಾವ್, ದಿಸ್ ಮ್ಯಾನ್ ಇಸ್ ರಿಯಲಿ ಕಾನ್ಫಿಡೆಂಟ್. ಅದು ಒಂದು ಇನ್ಸೆಕ್ಯೂರಿಟಿನೇ ಇಲ್ಲ ಹೈಟ್ ಬಗ್ಗೆ ಅಂತ. ಬಿಕಾಸ್ ನನಗೆ ತುಂಬ ಫಿಲ್ಮ್ಸ್ ಬಂದಿದೆ, ಬಟ್ ಬಿಕಾಸ್ ಆಫ್ ಮೈ ಹೈಟು ನಾನು ಅದು ಹೋಗಿದ್ದೇನು. ಸೊ ಬಟ್ ದಿಸ್ ಸರ್ ವಾಸ್ ಜಸ್ಟ್ ಸೋ ಕಾನ್ಫಿಡೆಂಟ್ ಅಂಡ್ ವಾಸ್ ಅಮೇಝಿಂಗ್. ವಜ್ರಕಾಯ ಮುಂಚೆ ಶುಭ್ರ ಏನು ಒಳಗೆ ಸೆಟಲ್ ಹೋದ್ರು, ಆಚೆಗೆ ಬರೋ ಹೊತ್ತಿಗೆ ವಾಟ್ ಡಿಡ್ ಯು ಲರ್ನ್ ಥ್ರೂ ಯುವರ್ ಫಸ್ಟ್ ಮೂವಿ ವಿಚ್ ಹ್ಯಾಸ್ ಶೇಪ್ಡ್ ಹೂ ಯು ಆರ್ ಟುಡೇ? ದಟ್ ಯು ಹ್ಯಾವ್ ಟು ಕೀಪ್ ವರ್ಕಿಂಗ್ ವೆರಿ ವೆರಿ ಹಾರ್ಡ್ ಇನ್ ಲೈಫ್ ಟು ಮೇಕ್ ಇಟ್, ಟು ಸ್ಟೇ also in that position. It's you have to keep working very hard, and that's one thing and successful people I've seen with, that's one thing that I've learned also in my life, that it's very very important to work very hard. Yavago you can't be like, I've made it, Allah, let me just take it easy and relax. I don't think, I mean, maybe it's worked for some people, nange it won't work. For me, I just feel like you have to keep working hard and stay honest to your craft. ಸೊ ವೆನ್ ಯು ಗೈಸ್ ಫಿನಿಶ್ ಒಂದು ಪ್ರಾಜೆಕ್ಟ್ ಮುಗಿಸಿದ ತಕ್ಷಣ ನೆಕ್ಸ್ಟ್ದು ಸಿಗೋಕೆ ಮಧ್ಯ ಅದೊಂಥರ BTS ಥರ ಬಿಹೈಂಡ್ ದ ಸೀನ್ಸ್, ನೋಬಡಿ ಗೆಟ್ಸ್ ಟು ಸಿ ವಾಟ್ ಯೂಶಲಿ ಹ್ಯಾಪನ್ಸ್ ದಟ್. ಒಂದು ಸಕ್ಸಸ್ ಸಿನಿಮಾ ಕೊಟ್ಟ ಮೇಲೆ ಏನಾಗುತ್ತೆ, ವೆನ್ ಇಟ್ ಇಸ್ ಅ ಫ್ಲಾಪ್ ಏನಾಗುತ್ತೆ? ಸಿ ನನ್ನ ಪರ್ಸ್ನಲ್ ಜರ್ನಿಯಲ್ಲಿ ಹೇಳ್ತೀನಿ, ಬಿಕಾಸ್ ಐ ಫೀಲ್ ಲೈಕ್ ಇಟ್ಸ್ ಅ ವೆರಿ ಸಬ್ಜೆಕ್ಟಿವ್ ಕ್ವೆಶ್ಚನ್. ಎಲ್ಲರಿಗೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ನನಗೆ ನಾನು ವಜ್ರಕಾಯ ಆದಮೇಲೆ ಐ ವಾಸ್ ಆನ್ ಅ ಹೈ ಅಲ್ಲ, ಆಬ್ವಿಯಸ್ಲಿ ಐ ಆಮ್ ದ ನೋ ಪ್ರಾಬ್ಲಮ್ ಗರ್ಲ್. ಇವಾಗಲೂ ಏನು ಫಿಲ್ಮ್ ಮಾಡಿದ್ರೇನು, ಏನು ಕೆಲಸ ಮಾಡಿದ್ರೇನು ಜನರೇ ಹೇಳೋದು ನೋ ಪ್ರಾಬ್ಲಮ್ ಗರ್ಲ್ ಅಂತ. ಸೊ ನನಗೆ ಜನರು ಇವಾಗೂ ಕೇಳ್ತಾರೆ, ಲೈಕ್ ಅದಾದಮೇಲೆ ಏನು ಫಿಲ್ಮ್ ಮಾಡಿಲ್ಲ. ಐಮ್ ಲೈಕ್ ನೋ, ನಾ ಮಾಡಿದ್ದೀನಿ, ಬಟ್ ನಿಮಗೆ ಏನು ಯೋಚನೆ ಇರಲ್ಲ ಬಿಕಾಸ್ ಆಫ್ ದ್ಯಾಟ್. ಸೊ ಆ ಹೈ ಇತ್ತು. ಅದಾದಮೇಲೆ ಐ ಡಿಡ್ ದ್ಯಾಟ್ ಫಿಲ್ಮ್ ಆ್ಯಂಡ್ ಅದು it didn't come out at all. Simple Suni jote alla, they just didn't come out. And avaga it affects you. It does affect you. But I've told you, my mind nange affect agud nange ishta illa. Victim card play ಮಾಡೋದು ನನಗೆ ಇಷ್ಟ ಇಲ್ಲ. ಸೊ what do you do? ನನಗೆ ಡಾನ್ಸಿಂಗ್ ತುಂಬ ಇಷ್ಟ. ಐ ಲವ್ ಡೂಯಿಂಗ್ ಯೋಗ. ನನಗೆ ಬಿಲೀಫ್ ಸಿಸ್ಟಮ್ ಏನಂದರೆ ದಟ್ the success or the flop of a film is not going to define who I am. It's not going to, right? So I can do so many other things also to be in a state of happiness. ನನಗೆ ತುಂಬ ಬೇರೆ ಕೆಲಸ ಮಾಡ್ಬೋದು. ಸೊ ಐ ಥಿಂಕ್ ಆ ಜರ್ನಿ ನಾನು ನೋಡಿದ್ದೀನಿ. ಸೊ ಲೈಕ್ ಒಳ್ಳೆ ಫಿಲ್ಮ್ ಸಿಗೋದು, ಲೈಕ್ ತಿಮ್ಮಯ್ಯನ ಮಾಡಿದೆ ದಿಗಾಂತ್ ಅನಂತನಾಗ್ ಸರ್ ಜೊತೆ. ಆವಾಗ ಇಟ್ಸ್ ಅ ಗ್ರೇಟ್ ರೋಲ್, amazing film. Experience was fantastic. It was one of my favorite films to perform in. Why did you say yes? ಅಂದ್ರೆ ಏನನ್ನ ನೋಡಿ ಎಸ್ ಅಂತೀರಿ ಯೂಶುವಲಿ? ಆ ಫಿಲ್ಮ್ಗೆ look at the star cast was excellent. Story just felt like it's a Shubhra extension. A film nodidreno, it's just like this. Oh, yeah, it's very like, that's like the closest role to your real life, who I am actually. Adu nange tumba ishta aitu. And just the production team was a very intelligent team. Our Bombay inda avrige gottittu yen, like our script reading also was very different. They knew exactly what they wanted. Andre usually ಏನು ನಡೆಯುತ್ತೆ? It wasn't just very basic. They knew there was structure. How do I explain it? When there's structure and there's like, they know what they want. Nange tumba ishta when you know what you want. They avrige gottittu yen beku anta. So for me it was like that instant, and I want to do a film. Digant is such a great actor, and Rita, Anant Naksa was like, this is a great star cast to be in. And adike yes helde. And it was the whole process of the film was excellent, but it didn't do well. That's the truth, and nan aa movie alli tumba expectations ellargittu that this is going to change your life anta. ಯಾವತ್ತಾರು ಕೂತು ಡೈಸೆಕ್ಟ್ ಮಾಡಿದಿರಾ ಯಾಕೆ ಇದು ಹಿಂಗೆ ಫೇಲ್ ಆಯ್ತು ಅಂತ? ಸ್ವಲ್ಪ ನಾವು it's normal na human being. And whatever I say that I've figured it out that it doesn't hurt me, but I'm a human being, so it will affect you. You think, why didn't it work anta, but again, but that's how it is. Nam industry is so transient. It's ever changing, it teaches you so much. So avaga I keep thinking, I learned so much. Filmally I learned so much. The process was so fun. No problem. I at least associated myself with a very, very good
team. It didn't work out. For the entire team, it didn't work out. No problem. I just move on. But no regrets at all. Zero regrets. I will still choose all those films. I will still choose everything all over again. Yeah. Best learnings from Anant Nag sir? I think I remember ಇದು ಅನಂತ್ ನಾಗ್ ಸರ್ ಅವ್ರಿಗೆ ಒಂದ್ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕಲ್ಲ ಲೈಕ್ ಹಿ ವಿಲ್ ಎನಿವೇ ಡೂ ಅ ಗುಡ್ ಜಾಬ್ ಐ ಮೀನ್ ಹಿ ಸೋ ಗುಡ್ ಬಟ್ ನಂದು ಶಾರ್ಟ್ ನಾನು ವ್ಯಾನಿಟಿ ವ್ಯಾನಲ್ಲಿ ಇದೆ ಆ್ಯಂಡ್ ಐ ವಾಸ್ ಗೋನ್ ಟು ಗೋ ಟು ಹಿಸ್ ಶಾರ್ಟ್ ಆ್ಯಂಡ್ ಐ ಫೆಲ್ ಲೈಕ್ ನಾನು ಪ್ರಿಪೇರ್ ಮಾಡಿದ್ದೀನಿ ಐ ನೋ ಇಟ್ ಅಂತ ಸೊ ವೆಂಟ್ ಟು ದ ಥಿಂಗ್ ಆ್ಯಂಡ್ ಅಲ್ಲಿ ಸೆಟ್ಟಲ್ಲಿ he can actually take it easy, but I remember our ಕೂತ್ಕೊಂಡು they were going through the lines, asking questions to the team and all that. ಆವಾಗ ನನಗಾಯ್ತು, my God, this is Anant Nag sir. He can just not even look at the lines and he can just wing it. Exactly. But here he is doing his prep so well, and I feel like that's something, he doesn't take anything lightly. Any small scene, anything is very, like, there's a good approach to it, and I think that's my big learning. And just how he is. I enjoyed actually ನಮ್ಮ interviews ಎಲ್ಲ ನಾವು ಯಾವಾಗ promotion time ali we used to go, right? How he used to articulate his emotions was so beautiful. Articulate emotions andre ಉದಾಹರಣೆ I feel like it's a skill. ನಿಮಗೆ ಏನು ಅನುಭವ ಆಗತ್ತೆ ಅದು ಹೇಳೋದು ಹಂಗೆ ಹೇಳಕ್ಕೆ ತುಂಬ ಜನಕ್ಕೆ ಐ ಫೀಲ್ ಲೈಕ್ ಇಲ್ ಬಿ ಲಾಸ್ಟ್ ಅಲ್ಲ, ಫೀಲ್ ಸಮಥಿಂಗ್ ಲಾಸ್ಟ್ ಇನ್ ಟ್ರಾನ್ಸ್ಲೇಷನ್. ಬಟ್ ಐ ಥಿಂಕ್ ಸರ್ಗೆ ಏನು ಫೀಲ್ ಆಗುತ್ತೆ ಅವ್ರಿಗೆ ಆರ್ಟಿಕ್ಯುಲೇಟ್ ಮಾಡೋದು ತುಂಬ ಅವ್ರದ್ದು ಗಿಫ್ಟ್ ಆ್ಯಂಡ್ ಸ್ಕಿಲ್. ಆ್ಯಂಡ್ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಸೊ ವಾಸ್ ಲೈಕ್ ವಾವ್, ನನಗೂ ಒಂದು ದಿವಸ ಹಂಗೆ ಮಾತಾಡಬೇಕು ಅಂತ. ಸೊ ಅದಕ್ಕೆ ಮುಂಚೆ ಅವ್ರದೆಲ್ಲ ಬೇರೆ ಸಿನಿಮಾ ನೋಡಿರ್ತೀರಾ? ಆಸ್ ಅ ಕಿಡ್ ಡಿಡ್ ಯು ಗೋ ಆಸ್ ಅ ಫ್ಯಾನ್ ಗರ್ಲ್? ಡಿಡ್ ಯು ಕ್ರ್ಯಾಕ್ ಅಪ್ ಎನಿ ಕಾನ್ವರ್ಸೇಷನ್? ಸಿ ನಾನು ಐ ಮೀನ್ ಐ ಹ್ಯಾವ್ ಟು ಬಿ ಆನೆಸ್ಟ್, ನಾನು 17ಗೆ ನಾನು ಬ್ಯಾಂಗ್ಳೂರ್ ಬಿಟ್ಟಿದ್ದು. ಆ ಏಜ್ ತನಕ ನಾನು ಒಂದು ಕಾನ್ವೆಂಟ್ ಸ್ಕೂಲಲ್ಲಿದ್ದೆ. ಸೊ ಅಷ್ಟು ನನಗೆ ಕನ್ನಡ ಮೂವೀಸ್, ಕನ್ನಡ ಲೈಕ್ ದ ಕನ್ನಡ ಎನ್ವೈರ್ಮೆಂಟ್ ಅಷ್ಟು ಇರಲಿಲ್ಲ ನನಗೆ. ಸೊ ನಾನು ನೋಡಿದ್ದೀನಿ, ಯಾಕೆಂದರೆ ನಮ್ಮ ದೂರದರ್ಶನಲ್ಲಿ ಸಂಡೇ 4 o'clock ಫಿಲ್ಮ್ ಬರ್ತಾ ಇತ್ತಲ್ಲ, ಆವಾಗ ಐ ಸ್ಯಾಟ್ ಆ್ಯಂಡ್ ವಾಚ್ ವಿತ್ ಮೈ ಪೇರೆಂಟ್ಸ್. ಬಟ್ ಯಾಕೆಂದ್ರೆ ನಾನು ತುಂಬ ಬೇಗ ಬಿಟ್ಟಿದ್ದು ಮನೆಯನ್ನು. ಸೊ ಅದಕ್ಕೆ ನನಗೆ ಅಷ್ಟು ಕನ್ನಡ ಮೂವೀಸ್, ಐ ಹ್ಯಾವ್ ಟು ಬಿ ಆನೆಸ್ಟ್ ವಿತ್ ಯು, ನಾನು ಅಷ್ಟು ಕನ್ನಡ ಮೂವೀಸ್ ನಾನು ಅಷ್ಟು ನೋಡಲಿಲ್ಲ, ಬಟ್ ಇವಾಗ ನೋಡ್ತಾ ಇದ್ದೀನಿ ನಾನು. ಐ ಸಿ ಆ್ಯಂಡ್ ಇವಾಗ ನಾನು ಕನ್ನಡ ಮೂವೀಸು ಮಾಡಿದ್ದೀನಿ, ಜಾಸ್ತಿ ನಾನು ಕನ್ನಡ ಮೂವೀಸಿಗೆ ಮಾಡಿದ್ದೀನಿ. ಸೊ ಐ ಟ್ರೈ ಟು ವಾಚ್ ಇಟ್. I'm sure you're catching up. Yes. I mean, thank you for being so honest. It's okay. Yeah.